ಹಾಯ್ ಆಲ್, ಇವತ್ತು ಬ್ರೋಕನ್ ವೀಟ್ ಮೂಂಗ್ ದಾಲ್ ಪ್ರೋಟೀನ್ ರಿಚ್ ರೆಸಿಪಿ ನೋಡೋಣ. ಇಲ್ಲಿ ಈಕ್ವಲ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. 1 ಲೋಟ ಗೋಧಿ ನುಚ್ಚು, 1 ಲೋಟ ಹೆಸರುಬೇಳೆ, ತೆಂಗಿನಕಾಯಿ ತುರಿ ಇಲ್ಲ ಒಣ ಕೊಬ್ಬರಿನಾರು ತೊಗೋಬೋದು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಗೋಡಂಬಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಪೆಪ್ಪರ್ ಪೌಡರ್. ಈಗ ಗೋಧಿ ನುಚ್ಚು ಮತ್ತು ಹೆಸರು ಬೇಳೆನ ಫ್ರೈ ಮಾಡ್ಕೊಳ್ಳೋಣ, ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಅಂಟಂಟಾಗ್ಬಿಡುತ್ತೆ ಬ್ರೋಕನ್ ವೀಟ್. ಗೋಧಿ ನುಚ್ಚನ್ನ ಈಕ್ವಲ್ ಕ್ವಾಂಟಿಟಿನಲ್ಲಿ 2 ತೊಗೊಂಡಿದ್ದೀನಿ. 2 ಒಟ್ಟಿಗೆ ಮಿಕ್ಸ್ ಮಾಡಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೀವು ಅನ್ನ ಮಾಡೋದಾದರೂ ಅಷ್ಟೇ, ಬ್ರೋಕನ್ ವೀಟಲ್ಲಿ ನೀವು ಹುರಿದ್ಬಿಟ್ಟು ಅನ್ನ ಮಾಡ್ಕೋಬೋದು. ಕೆಲವರು BP ಶುಗರ್ ಇರೋರು ಬ್ರೋಕನ್ ವೀಟ್ ತಿಂತೀನಿ ಅಂದರೆ ಅದನ್ನು ಡೈರೆಕ್ಟಾಗಿ ಹಾಕಿ ಬೇಯಿಸಬೇಡಿ, ಲೋಳೆ ಬರುತ್ತೆ. ಈ ಥರ ಡ್ರೈ ರೋಸ್ಟ್ ಮಾಡಿಬಿಟ್ಟು ಉಪಯೋಗಿಸಿದ್ರೆ ನಿಮಗೆ ಅಂಟಂಟು ಬರಲ್ಲ, ಚೆನ್ನಾಗಿರುತ್ತೆ. ನೋಡಿ, ಇದಾಗಿದೆ. ಇವಾಗ ಬ್ರೋಕನ್ ವೀಟ್ ಬ್ರೌನ್ ಕಲರ್ದೆಲ್ಲ ವೈಟ್ ಕಲರ್ ನುಚ್ಚು ಥರ ಟರ್ನ್ ಆಗುತ್ತೆ, ಗೋಲ್ಡನ್ ಬ್ರೌನ್ ಬರುತ್ತೆ ಹೆಸರು ಬೇಳೆ. ಇದಾಗಿದೆ ಅಂತ ಇವಾಗ ಒಂದು ಕುಕ್ಕರ್ಗೆ 2 ಸ್ಪೂನ್ ತುಪ್ಪ, ಕರಿಬೇವು, ಸಾಸಿವೆ, ಇಂಗು, ಗೋಡಂಬಿ ಹಾಕ್ತಾಯಿದ್ದೀನಿ, ತುರಿದಿರೋ ಶುಂಠಿ ಮತ್ತು ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು, ಹಸಿರು ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು. ನಾನಿಲ್ಲಿ 4 ಒಣಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಇದು 5 ಜನಕ್ಕೆ ಆಗುತ್ತೆ ಕ್ವಾಂಟಿಟಿ. 200 ಗ್ರಾಮ್ಸ್ ಇದೆ ಎರಡೂ. ಇದು ಜೀರಿಗೆ ಮತ್ತು ಪೆಪ್ಪರ್ ಪೌಡರು 1/2 ಟೀ ಸ್ಪೂನ್. ಇದು ಹಾಕೋದ್ರಿಂದ ಖಾರ ಜಾಸ್ತಿ ಬೇಕು ಅನ್ನೋರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ 2 ಸಾಕು. ನಾನಿವತ್ತು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 4 ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಗೋಡಂಬಿ ಚೆನ್ನಾಗಿ ರೋಸ್ಟ್ ಮಾಡೋಣ. ಆದಮೇಲೆ 1 ಲೋಟ ನೀರು ಹಾಕ್ತಾಯಿದ್ದೀನಿ. ಇದು ಆರಿದ್ಮೇಲೆ ನೀರು ಸೇರಿಕೊಳ್ಳುತ್ತೆ, ಅದರಿಂದ ನೀರು ಜಾಸ್ತಿ ಆದರೂ ಏನು ಪ್ರಾಬ್ಲಮ್ ಇಲ್ಲ. ಆರಿದ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ನಿಮಗೆ ತೆಳು ಇದ್ರೆ ಸ್ಟಾರ್ಟಿಂಗಲ್ಲಿ. ಈ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಈಗ ಒಂದು ಕುದಿ ಬಂದಮೇಲೆ ಹುರ್ಕೊಂಡಿದ್ವಲ್ಲ ಬ್ರೋಕನ್ ವೀಟ್ ಮತ್ತು ಹೆಸರು ಬೇಳೆನ ಹಾಕ್ಕೊಳ್ಳೋಣ. ರುಚಿ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ ನೀವು. ಸೊ ನಾನು ತುಪ್ಪದಲ್ಲೇ ಒಗ್ಗರಣೆ ಕೊಟ್ಟಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಾಯಿ ತುರಿ ಹಾಕಿದ್ದೀನಿ, ನೀವು ಕೊಬ್ಬರಿನಾದರೂ ಹಾಕ್ಕೋಬೋದು. ಈಗ ಲಿಡ್ ಕ್ಲೋಸ್ ಮಾಡಿ 4ರಿಂದ 5 ವಿಸಲ್ ಬರಲಿ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈಗ ಒಂದು ಕುದಿ ಬಂದಿದೆ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಇದು ಪ್ರೋಟೀನ್ ರಿಚ್ ರೆಸಿಪಿ. ಸೊ ಡಯಟ್ ಫಾಲೋ ಮಾಡೋರು ಇದನ್ನು ಯೂಸ್ ಮಾಡ್ಬೋದು. BP ಶುಗರ್ ಇರೋರು ಅನ್ನ ಬದಲಾಗಿ ಇದನ್ನು ಗೋಧಿ ನುಚ್ಚಲ್ಲಿ ಈ ರೀತಿ ಮಾಡ್ಕೊಂಡು ತೊಗೋಬೋದು. ಹೆಲ್ತಿಗೆ ತುಂಬ ಒಳ್ಳೆಯದು. ಮೂಂಗ್ ದಾಲಲ್ಲಿ ರಿಚ್ ಇನ್ ಪ್ರೋಟೀನ್ ಇರುತ್ತೆ, ಹೆಸರು ಬೇಳೆನಲ್ಲಿ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ 4 ವಿಸಲ್ ಬರಲಿ.